ಗೊತ್ತಿಲ್ಲ ಅಂತ ತಿಳ್ಕೊಳ್ಳಲ್ಲ, ಅವ್ರಿಗೂ ದಡ್ರೇನಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರಿಗೂ ಬುದ್ಧಿವಂತಿಕೆ ಇದೆ. ಇವ್ರು ಯಾರೋ 4-5 ಜನ ಮಾತಾಡ್ಬೋದಷ್ಟೇ, ನಮ್ಮ ಲೋಕಲ್ ಪಾರ್ಲಿಮೆಂಟ್ ಮೆಂಬರ್ಸ್ ಅವರು ಮಾತಾಡ್ಬೋದಷ್ಟೇ. ಅವ್ರಿಗೂ ಎಲ್ಲ ದೇಶ ರಾಜ್ಯನ ನಡೆಸಬೇಕಲ್ಲ ಅವರು. ಸೊ ಈಗ ಒಂದು ಸ್ಮಾಲ್ ಅವಕಾಶ ನಮ್ಮಲ್ಲಿ ನಮ್ಮ ಆಫೀಸರ್ಸ್ ನಾವೆಲ್ಲ ಕೂತ್ಕೊಂಡು ವರ್ಕೌಟ್ ಮಾಡಿದೀವಿ. ಇದನ್ನ ಯಾವ ರೀತಿ ಹೋಲ್ಡ್ ಮಾಡ್ಲಿಕ್ಕೆ ಸಾಧ್ಯ ಅಂತ. ಈ BMRCಯಲ್ಲೂ ಫೇರ್ ಇನ್ಕ್ರೀಸ್ ಬೇಸ್ಡ್ ಆನ್ ದಿ ಫಾರ್ಮುಲಾ ಇದೆ ಬೈ ಫೇರ್ ಫಿಕ್ಸೇಷನ್ ಕಮಿಟಿ, ಆಮೇಲೆ DMRC. 3 ಮೇಜರ್ ಎಲಿಮೆಂಟ್ಸ್: OMR ಕಾಸ್ಟ್, ಎಕ್ಸಿಸ್ಟಿಂಗ್ ಫೇರ್ಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದಿ ಚೇಂಜಸ್ ಆಫ್ ದಿ CPI, ಸ್ಟಾಫ್ ಕಾಸ್ಟ್, ಪರ್ ಯೂನಿಟ್ ಕಾಸ್ಟ್, ಇವೆಲ್ಲ ಕೂಡ ಎನರ್ಜಿ ಕಾಸ್ಟ್, ಇವೆಲ್ಲ ಕೂಡ ಲೆಕ್ಕಾಚಾರ ಹಾಕಕ್ಕೆ ಒಂದು ಅವಕಾಶ ಇದೆ. ಈ ಅವಕಾಶದ ಪ್ರಕಾರ ನಾನು ಅವರಿಗೆ ಈ ಒಂದು ಕ್ಯಾಲ್ಕುಲೇಟ್ ನ ಮತ್ತೆ ನೀವು ಮಾಡ್ಕೊಂಡು ಬನ್ನಿ ಅಂತ ನಾನು ಅವ್ರಿಗೆ ಮಾರ್ಗದರ್ಶನ ನಮ್ಮ ಸರ್ಕಾರ ಅವರಿಗೆ ಕೊಡ್ತಾ ಇದೆ. ರೈಟ್, ನಾನು ಅವರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಲ್ಡ್ ಮಾಡಿ ಅಂತ ಈಗ ನಾನು ಅವರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ನಂಬರ್ 1. ಎರಡನೇದು, ನಿಮಗೆ ಕೆಲವರು ಬೇರೆ ರಾಜ್ಯಕ್ಕಿಂತ ಕಡಿಮೆ ಇದೆ, ಜಾಸ್ತಿ ಇದೆ ಅನ್ನೋದು ನೀವು ಮಾತಾಡಬಹುದು. ಈ ಡೆಲ್ಲಿ ಉದಾಹರಣೆ, ಡೆಲ್ಲಿ ತೆಗೆದುಕೊಂಡ್ರೆ ಅಲ್ಲಿ ಡೆಲ್ಲಿ ಸೆಕ್ಯೂರಿಟಿ ಬೇರೆ ವಿಚಾರ ಎಲ್ಲ ಸೆಂಟ್ರಲ್ ಗವರ್ಮೆಂಟ್ ತೆಗೆದುಕೊಳ್ತಾ ಇದೆ. CSF is taking that responsibility. That cost is very high. ಇಲ್ಲಿ ನಾವೇ ಮಾಡ್ತಾ ಇದೀವಿ. ಈ ಸೆಕ್ಯೂರಿಟಿ ಆಂಗಲ್ ಎಲ್ಲ ನಮ್ದೇ ಕಾಸ್ಟ್, ನಮ್ಮಲ್ಲಿ ಕಾಸ್ಟ್. ನಾವು ಅದಕ್ಕೆ GST ಕೊಡ್ತಾ ಇದೀವಿ. ಅದೆಲ್ಲ ಏನಿಲ್ಲ ಅಲ್ಲಿ. ಸೊ ಅದಕ್ಕೆ ನಿಮ್ಗೆ ಕಾಣ್ತಾ ಇರ್ಬೋದು. ಬಟ್ ಅವ್ರಿಗೂ ಟೈಮ್ ಹತ್ರ ಬರ್ತಾ ಇದೆ. ಅವರು ಡಿಸಿಷನ್ ತಗೊಳ್ಳೇಬೇಕಾದಂತ ಪರಿಸ್ಥಿತಿ ಅವರು ಕೂಡ ಬಂದಿದ್ದಾರೆ. ನಾವು ಅವ್ರ ಹತ್ರ ಕೆಲವರೆಲ್ಲ ನಾವು ಮಾತಾಡಿದ್ದೀವಿ. ಸೊ ಇಲ್ಲಿ ಆ ದೃಷ್ಟಿಯಿಂದ ಇಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಅವರಿಗೆ ಸ್ಟಾಫ್ ಕಾಸ್ಟ್, ಎನರ್ಜಿ ಕಾಸ್ಟ್, ಮೇಂಟೆನೆನ್ಸ್ ಕಾಸ್ಟ್, ಇವನ್ನೆಲ್ಲ ಕೂಡ ನೀವು ಮತ್ತೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಬನ್ನಿ ಅಂತ ಹೇಳಿದೀವಿ. 5% ಏನ್ ಮಾಡಬೇಕು ಅಂತಿದ್ದು ಅದನ್ನು ಕಡಿಮೆನೇ ಆಗ್ತದಾ, ಜಾಸ್ತಿನೇ ಆಗ್ತದಾ, 10% ಆಗ್ತದಾ, ಇವೆಲ್ಲ ಕೂಡ ಲೆಕ್ಕಾಚಾರ ಹಾಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ಸೊ ಅದಾದ್ಮೇಲೆ ವಿಲ್ ಥಿಂಕ್ ಓವರ್. ಅಷ್ಟೇ ಅವರು ಏನ್ ನಮಗೆ ಮಾರ್ಗದರ್ಶನ ಕೊಡ್ತಾರೋ. ಬಟ್ ವಾಟ್ ಎವರ್ ದಿ ಕಮಿಟಿ ಹ್ಯಾಸ್ ಬೀನ್ ಫಾರ್ಮ್ಡ್ ಅರ್ಲಿಯರ್ ಈಸ್ ಅಬಂಡೆಂಟ್. ಅರ್ಲಿಯರ್ ಏನ್ ಕಮಿಟಿ ಅವ್ರು ರಿಪೋರ್ಟ್ ಕೊಡಬೇಕಾಗಿತ್ತು, ಆ ರಿಪೋರ್ಟ್ ಕೊಟ್ಟು ಮುಗಿದೋಗಿದೆ. ಸೊ ಇದನ್ನ ತಮಗೆ ವಿಚಾರವನ್ನ, ಪ್ರಮುಖವಾದಂತಹ ವಿಚಾರನ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ದಿಸ್ ಇಸ್ ದಿ ಮೇಜರ್ ಡಿಸಿಷನ್ ಫಾರ್ ಬೆಂಗಳೂರು. ಇಫ್ ಅಟ್ ಆಲ್ ಏನಾದ್ರು ಹೋಲ್ಡ್ ಮಾಡುವಂತ ಡಿಸಿಷನ್ ಇವತ್ತು ತೆಗೆದುಕೊಂಡಿದ್ರೆ, ಕರ್ನಾಟಕ ಸರ್ಕಾರ, ನಮ್ ಸರ್ಕಾರ, ನಿಮ್ ಸರ್ಕಾರ ಈ ಡಿಸಿಷನ್ ತಗೊಂಡಿದೆ. ನಾಟ್ ಆನ್ ಬೇಸ್ಡ್ ಆಫ್ ಎನಿ ಪೊಲಿಟಿಕಲ್ ಪ್ರೆಷರ್ or central government doesn't have any powers to interfere with this or give direction to me on this regard. Sir, ನಿನ್ನೆ ಸರ್ ಅವರು ಪತ್ರಿಕಾ ಪ್ರಕಟಣೆ ಮಾಡಿ ತಡೆ ಹಿಡಿತೀವಿ ಅಂತ ಹೇಳಿದ್ರು ರಾಜ್ಯ ಸರ್ಕಾರ ಕೇಳಿ ಮಾಡಿದಾರಾ ಅಥವಾ ಅವರು ಹೇಳಿದ್ರು? ನಮ್ಮ ಹತ್ರ ಏನು ಕೇಳಿಲ್ಲ, ನಮ್ಮ ಮಾತಾಡಿಲ್ಲ. ನಮ್ಮ ಹತ್ರ ನಾವು ಚರ್ಚೆನೆ ಮಾಡಿ ನಾವು ಹೇಳೇ ಇಲ್ಲ. ವಿ ಹ್ಯಾವ್ ನಾಟ್ ಆಸ್ಕ್ಡ್ ದೆಮ್. ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ, ಅದೊಂದು ಫೇರ್ ಫಿಕ್ಸೇಷನ್ ಕಮಿಟಿ. ಈ ತೀರ್ಮಾನ ಇವತ್ತಾಗಿದ್ದಲ್ಲ. ಯಾವುದು ಈ ಫೇರ್ ಫಿಕ್ಸೇಷನ್ ಕಮಿಟಿ ಈ ಪ್ರೈಸ್ 5% ಜಾಸ್ತಿ ಮಾಡಬೇಕು ಅಂತ ತೀರ್ಮಾನ ಆಗಿದ್ದು ಇವತ್ತಲ್ಲ. 1 ವರ್ಷದ ಹಿಂದೆ, ಇವತ್ತಿನ 1 ವರ್ಷದ ಹಿಂದೆ 9/2/25 ಇದು ಇಂಪ್ಲಿಮೆಂಟ್. ಸ್ವಲ್ಪ ಕೇಳಪ್ಪ, ನೀನು ಪ್ರಶ್ನೆ ಕೇಳ್ತಾ ಇರೋನು ಅಣ್ಣ. 9/2/25 ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಪ್ರೈಸ್ ಫಿಕ್ಸೇಷನ್ ಕಮಿಟಿಯವರು ಆದೇಶ ಅವತ್ತಿನ ಕಾಲಕ್ಕೆ ಕೊಟ್ಟಿದ್ದಾರೆ. ಅವತ್ತವ್ರು ಯಾರು ಮಾತಾಡಲಿಲ್ಲ. ಇನ್ನು ಅವ್ರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಲ್ಲ, ಅವ್ರಿಗೂ ದಡ್ರೇನಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರಿಗೂ ಬುದ್ಧಿವಂತಿಕೆ ಇದೆ. ಇವ್ರು ಯಾರೋ 4-5 ಜನ ಮಾತಾಡ್ಬೋದಷ್ಟೇ, ನಮ್ಮ ಲೋಕಲ್ ಪಾರ್ಲಿಮೆಂಟ್ ಮೆಂಬರ್ಸ್ ಅವರು ಮಾತಾಡ್ಬೋದಷ್ಟೇ. ಅವ್ರಿಗೂ ಎಲ್ಲ ದೇಶ ರಾಜ್ಯನ ನಡೆಸಬೇಕಲ್ಲ ಅವರು. ಸೊ ಈಗ ಒಂದು ಸ್ಮಾಲ್ ಅವಕಾಶ ನಮ್ಮಲ್ಲಿ ನಮ್ಮ ಆಫೀಸರ್ಸ್ ನಾವೆಲ್ಲ ಕೂತ್ಕೊಂಡು ವರ್ಕೌಟ್ ಮಾಡಿದೀವಿ. ಇದನ್ನ ಯಾವ ರೀತಿ ಹೋಲ್ಡ್ ಮಾಡ್ಲಿಕ್ಕೆ ಸಾಧ್ಯ ಅಂತ. ಈ BMRCಯಲ್ಲೂ ಫೇರ್ ಇನ್ಕ್ರೀಸ್ ಬೇಸ್ಡ್ ಆನ್ ದಿ ಫಾರ್ಮುಲಾ ಇದೆ ಬೈ ಫೇರ್ ಫಿಕ್ಸೇಷನ್ ಕಮಿಟಿ, ಆಮೇಲೆ DMRC. 3 ಮೇಜರ್ ಎಲಿಮೆಂಟ್ಸ್: OMR ಕಾಸ್ಟ್, ಎಕ್ಸಿಸ್ಟಿಂಗ್ ಫೇರ್ಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದಿ ಚೇಂಜಸ್ ಆಫ್ ದಿ CPI, ಸ್ಟಾಫ್ ಕಾಸ್ಟ್, ಪರ್ ಯೂನಿಟ್ ಕಾಸ್ಟ್, ಇವೆಲ್ಲ ಕೂಡ ಎನರ್ಜಿ ಕಾಸ್ಟ್, ಇವೆಲ್ಲ ಕೂಡ ಲೆಕ್ಕಾಚಾರ ಹಾಕಕ್ಕೆ ಒಂದು ಅವಕಾಶ ಇದೆ.
ಈ ಅವಕಾಶದ ಪ್ರಕಾರ ನಾನು ಅವ್ರಿಗೆ ಈ ಒಂದು ಕ್ಯಾಲ್ಕುಲೇಟ್ ನ ಮತ್ತೆ ನೀವು ಮಾಡ್ಕೊಂಡು ಬನ್ನಿ ಅಂತ ನಾನು ಅವ್ರಿಗೆ ಮಾರ್ಗದರ್ಶನ ನಮ್ಮ ಸರ್ಕಾರ ಅವ್ರಿಗೆ ಕೊಡ್ತಾ ಇದೆ. ರೈಟ್, ನಾನು ಅವ್ರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಲ್ಡ್ ಮಾಡಿ ಅಂತ ಈಗ ನಾನು ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ನಂಬರ್ 1. ಎರಡನೇದು, ನಿಮ್ಗೆ ಕೆಲವರು ಬೇರೆ ರಾಜ್ಯಕ್ಕಿನ ಕಡಿಮೆ ಇದೆ, ಜಾಸ್ತಿ ಇದೆ ಅನ್ನೋದು ನೀವು ಮಾತಾಡಬಹುದು. ಈ ಡೆಲ್ಲಿ ಉದಾಹರಣೆ, ಡೆಲ್ಲಿ ತೆಗೆದುಕೊಂಡ್ರೆ ಅಲ್ಲಿ ಡೆಲ್ಲಿ ಸೆಕ್ಯೂರಿಟಿ ಬೇರೆ ವಿಚಾರ ಎಲ್ಲ ಸೆಂಟ್ರಲ್ ಗವರ್ಮೆಂಟ್ ತೆಗೆದುಕೊಳ್ತಾ ಇದೆ. CSF is taking that responsibility. That cost is very high. ಇಲ್ಲಿ ನಾವೇ ಮಾಡ್ತಾ ಇದೀವಿ. ಈ ಸೆಕ್ಯೂರಿಟಿ ಆಂಗಲ್ ಎಲ್ಲ ನಮ್ದೇ ಕಾಸ್ಟ್, ನಮ್ಮಲ್ಲೇ ಕಾಸ್ಟ್. ನಾವು ಅದಕ್ಕೆ GST ಕೊಡ್ತಾ ಇದೀವಿ. ಅಲ್ಲಿ ಅದೆಲ್ಲ ಏನಿಲ್ಲ ಅಲ್ಲಿ. ಸೊ ಅದಕ್ಕೆ ನಿಮ್ಗೆ ಕಾಣ್ತಾ ಇರ್ಬೋದು. ಬಟ್ ಅವ್ರಿಗೂ ಟೈಮ್ ಹತ್ರ ಬರ್ತಾ ಇದೆ. ಅವರು ಡಿಸಿಷನ್ ತಗೊಳ್ಳೇಬೇಕಾದಂತ ಪರಿಸ್ಥಿತಿ ಅವರು ಕೂಡ ಬಂದಿದ್ದಾರೆ. ನಾವು ಅವ್ರ ಹತ್ರ ಎಲ್ಲ ಕೆಲವ್ರ ಹತ್ರ ನಾವು ಮಾತಾಡಿದ್ದೀವಿ. ಸೊ ಇಲ್ಲಿ ಆ ದೃಷ್ಟಿಯಿಂದ ಇಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಅವರಿಗೆ ಸ್ಟಾಫ್ ಕಾಸ್ಟು, ಎನರ್ಜಿ ಕಾಸ್ಟು, ಮೇಂಟೆನೆನ್ಸ್ ಕಾಸ್ಟು ಇವನ್ನೆಲ್ಲ ಕೂಡ ನೀವು ಮತ್ತೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಬನ್ನಿ ಅಂತ ಹೇಳಿದೀವಿ. 5% ಏನ್ ಮಾಡಬೇಕು ಅಂತಿದ್ದು ಅದನ್ನು ಕಡಿಮೆನೇ ಆಗ್ತದಾ, ಜಾಸ್ತಿನೇ ಆಗ್ತದಾ, 10% ಆಗ್ತದಾ, ಇವೆಲ್ಲ ಕೂಡ ಲೆಕ್ಕಾಚಾರ ಹಾಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ಸೊ ಅದಾದ್ಮೇಲೆ ವಿಲ್ ಥಿಂಕ್ ಓವರ್. ಅಷ್ಟೇ ಅವರು ಏನ್ ನಮಗೆ ಮಾರ್ಗದರ್ಶನ ಕೊಡ್ತಾರೋ. ಬಟ್ ವಾಟ್ ಎವರ್ ದಿ ಕಮಿಟಿ ಹ್ಯಾಸ್ ಬೀನ್ ಫಾರ್ಮ್ಡ್ ಅರ್ಲಿಯರ್ ಈಸ್ ಅಬಂಡೆಂಟ್. ಅರ್ಲಿಯರ್ ಏನ್ ಕಮಿಟಿ ಅವ್ರು ರಿಪೋರ್ಟ್ ಕೊಡಬೇಕಾಗಿತ್ತು, ಆ ರಿಪೋರ್ಟ್ ಕೊಟ್ಟು ಮುಗಿದೋಗಿದೆ. ಸೊ ಇದನ್ನ ತಮಗೆ ವಿಚಾರವನ್ನ, ಪ್ರಮುಖವಾದಂತಹ ವಿಚಾರನ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ದಿಸ್ ಇಸ್ ದಿ ಮೇಜರ್ ಡಿಸಿಷನ್ ಫಾರ್ ಬೆಂಗಳೂರು. ಇಫ್ ಅಟ್ ಆಲ್ ಏನಾದ್ರು ಹೋಲ್ಡ್ ಮಾಡುವಂತ ಡಿಸಿಷನ್ ಇವತ್ತು ತೆಗೆದುಕೊಂಡಿದ್ರೆ ಕರ್ನಾಟಕ ಸರ್ಕಾರ, ನಮ್ ಸರ್ಕಾರ, ನಿಮ್ ಸರ್ಕಾರ ಈ ಡಿಸಿಷನ್ ತಗೊಂಡಿದೆ. ನಾಟ್ ಆನ್ ಬೇಸ್ಡ್ ಆಫ್ ಎನಿ ಪೊಲಿಟಿಕಲ್ ಪ್ರೆಷರ್ or central government doesn't have any powers to interfere with this or give direction to me on this regard. ಸರ್, ನಿನ್ನೆ ಅವರು ಪತ್ರಿಕಾ ಪ್ರಕಟಣೆ ಮಾಡಿ ತಡೆ ಹಿಡಿತೀವಿ ಅಂತ ಹೇಳಿದ್ರು ರಾಜ್ಯ ಸರ್ಕಾರ ಕೇಳಿ ಮಾಡಿದಾರಾ ಅಥವಾ ಅವರು ಹೇಳಿದ್ರು ನಮ್ಮ ಹತ್ರ ಏನು ಕೇಳಿಲ್ಲ, ನಮ್ಮ ಹತ್ರ ಮಾತಾಡಿಲ್ಲ, ನಮ್ಮ ಹತ್ರ ರಾಜ್ಯ ಸರ್ಕಾರ ಪಾತ್ರ ಹೇಳ್ತಾರೆ? ನಾವು ಚರ್ಚೆನೆ ಮಾಡಿ ನಾವು ಹೇಳೇ ಇಲ್ಲ. ವಿ ಹ್ಯಾವ್ ನಾಟ್ ಆಸ್ಕ್ಡ್ ದೆಮ್. ಅಂದ್ರೆ ರೇಟ್ ಜಾಸ್ತಿ ಮಾಡಿ ಬರುತ್ತಲ್ಲ ಸರ್, ಅದನ್ನ ಟ್ಯಾಕ್ ಮಾಡ್ತಾರೆ ಸರ್. ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ, ಅದೊಂದು ಫೇರ್ ಫಿಕ್ಸೇಷನ್ ಕಮಿಟಿ. ಈ ತೀರ್ಮಾನ ಇವತ್ತಾಗಿದ್ದಲ್ಲ. ಯಾವುದು ಈ ಫೇರ್ ಫಿಕ್ಸೇಷನ್ ಕಮಿಟಿ ಈ ಪ್ರೈಸ್ 5% ಜಾಸ್ತಿ ಮಾಡಬೇಕು ಅಂತ ತೀರ್ಮಾನ ಆಗಿದ್ದು ಇವತ್ತಲ್ಲ. 1 ವರ್ಷದ ಹಿಂದೆ, ಇವತ್ತಿನ 1 ವರ್ಷದ ಹಿಂದೆ 9/2/25 ಇದು ಇಂಪ್ಲಿಮೆಂಟ್. ಸ್ವಲ್ಪ ಕೇಳಪ್ಪ, ನೀನು ಪ್ರಶ್ನೆ ಕೇಳ್ತಾ ಇರೋನು ಅಣ್ಣ. 9/2/25 ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಪ್ರೈಸ್ ಫಿಕ್ಸೇಷನ್ ಕಮಿಟಿಯವರು ಆದೇಶ ಅವತ್ತಿನ ಕಾಲಕ್ಕೆ ಕೊಟ್ಟಿದ್ದಾರೆ. ಅವತ್ತವ್ರು ಯಾರು ಮಾತಾಡಲಿಲ್ಲ.